ನಾಡಿನ ದೇಶ ವಿದೇಶಗಳ ಹವಾಮಾನ ವರದಿ, ಕ್ರೀಡಾ ಸುದ್ದಿಗಳು, ನನ್ನ ಹೆಸರು ಶ್ರೀಹರ್ಷ ಅಂತ. ಈಗ ನಾವು ರೀಸೆಂಟ್ಲಿ ಯುಗಾದಿಗೆ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ಎಲ್ಲ ಥರದ ಸೀ ಫುಡ್ ಸಿಗುತ್ತೆ, ಅಥೆಂಟಿಕ್ ಫುಡ್ ಸಿಗುತ್ತೆ, ನಮ್ಮ ಲೋಕಲ್ ಫುಡ್ ಸಿಗುತ್ತೆ. ಈ ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟನ ಕೊಡ್ತಾ ಇರ್ತೀವಿ. ಸೊ ರಾತ್ರಿ 10 ಗಂಟೆಗೆ ಕ್ಲೋಸಿಂಗು, ಬೆಳಿಗ್ಗೆ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 10-10:30ವರೆಗೆ ಇರುತ್ತೆ. ಅವರು ಬಂದುಬಿಟ್ಟು ಕಡಲು ಹೋಟ್ಲ್ ಓನರು. ಇಲ್ಲಿ ನಾವು ಹೇಳೋ ಇಷ್ಟಪಡೋದೇನಂತಂದರೆ ಫ್ಯಾಮಿಲಿ ಸಮೇತ ಬಂದುಬಿಟ್ಟು ನೀವು ಒಂದು ಸಾರಿ ಟೇಸ್ಟ್ ನೋಡ್ಬೋದು. ಒಳ್ಳೆ ಹೋಟ್ಲು, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ತುಂಬ ಚೆನ್ನಾಗಿ ಬಂದಿರೋಂಥ ಕಪಲ್ಸ್ ಆಗಲಿ ಅಥವಾ ಫ್ಯಾಮಿಲಿ ಆಗಲಿ, ತುಂಬ ಯಾರೇ ಫ್ರೆಂಡ್ಸ್ ಆಗಲಿ ಬಂದಿರೋಂಥವ್ರಿಗೆ ಎಲ್ರಿಗೂ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಸೊ ನೀವು ಒಂದು ಸಾರಿ ಬಂದುಬಿಟ್ಟು ವಿಸಿಟಿಂಗ್ ಮಾಡಿ. ಇದು ಸ್ಯಾಮ್ ಟಿವಿ ನ್ಯೂಸು 24x7 ಪ್ರಕಾಶ್ ಅಂತ ಮಾತಾಡ್ತಿರೋದು. ಧನ್ಯವಾದಗಳು ಸರ್. ಇದೆಂಥ ವಿಪರ್ಯಾಸ ನೋಡಿ. ಒಂದೇ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನ ಎರಡೆರಡು ಬಾರಿ ಉದ್ಘಾಟನೆ ಮಾಡಲಾಗ್ತಾ ಇದೆ. ಇದು ರಾಜಕೀಯ ಜಿದ್ದಾಜಿದ್ದಿ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ರಾಜಕೀಯ ಜಿದ್ದಿನ ಕಾರಣಕ್ಕೆ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡ ಎರಡೆರಡು ಬಾರಿ ಸಿಂಗಾರಗೊಂಡು ಉದ್ಘಾಟನೆಗೊಂಡಿದೆ. ಬಿಜೆಪಿಯ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ನಡುವಿನ ಫೈಟ್ನಿಂದಾಗಿ ಗ್ರಾಮಸ್ಥರು ಎರಡೆರಡು ಬಾರಿ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಾಗಿದೆ. ನಿಪ್ಪಾಣಿ, ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಯರ್ನಾಳ್ ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಇಬ್ಬರು ರಾಜಕೀಯ ನಾಯಕರು ತಮ್ಮ ಪ್ರತಿಷ್ಠೆಯ ಕಣವನ್ನಾಗಿಸಿಕೊಂಡು ಉದ್ಘಾಟನೆ ಮಾಡಿದ್ದಾರೆ. 4 ದಿನಗಳ ಹಿಂದೆ ಸ್ಥಳೀಯ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿ ಸ್ಥಳದಲ್ಲಿ ದೊಡ್ಡ ರಂಪವೇ ನಡೆದಿತ್ತು. ಈ ವಿರೋಧವನ್ನ ಲೆಕ್ಕಿಸದೆ ಶಶಿಕಲಾ ಜೊಲ್ಲೆ ಉದ್ಘಾಟನೆ ಮಾಡಿ ಹೋಗಿದ್ದರು. ಪ್ರತಿಯಾಗಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕಟ್ಟಡವನ್ನ ಉದ್ಘಾಟನೆ ಮತ್ತೊಮ್ಮೆ ಮಾಡಿದ್ದಾರೆ. ಪೊಲೀಸರ ಬಂದೋಬಸ್ತ್ನಲ್ಲಿ ಸಂಸದೆ ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ. ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಪಿಡಿಒ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಉದ್ಘಾಟನೆ ಬಳಿಕ ಮಾತನಾಡಿದ ಪ್ರಿಯಾಂಕಾ ಜಾರಕಿಹೊಳಿ, ಬಿಜೆಪಿಯ ಶಾಸಕಿಯರು ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷರನ್ನು ನಿರ್ಲಕ್ಷ್ಯ ಮಾಡಿ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಮಾಡಿದ್ರು. ಯಾರ ಗಮನಕ್ಕೂ ತಾರದೆ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದರು. ಶಿಷ್ಟಾಚಾರ ಪ್ರಕಾರ ಅದು ಸರಿಯಲ್ಲ. ಹೀಗಾಗಿ ನಾವು ಮಾಡಿರುವ ಉದ್ಘಾಟನಾ ಕಾರ್ಯಕ್ರಮವೇ ಅಧಿಕೃತವೆಂದು ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದ್ದಾರೆ. ಏತನ್ಮಧ್ಯೆ ಉದ್ಘಾಟನಾ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಸಂಪೂರ್ಣವಾಗಿ ಮರಾಠಿಯಲ್ಲಿ ಇದ್ದಿದ್ದು ಕನ್ನಡ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ. ಕರ್ನಾಟಕದ ಪ್ರದೇಶವಾಗಿದ್ದು ಕರ್ನಾಟಕವನ್ನು ಪ್ರತಿನಿಧಿಸುವ ಸಂಸದೆ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಇದ್ದರೂ ಕನ್ನಡವನ್ನ ಮರೆತಿರುವುದಕ್ಕೆ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಏನು ನರೇಗಾ ಸ್ಕೀಮಲ್ಲಿ ಏನು ಕಟ್ಟಡ ನಿರ್ಮಾಣ ಆಗಿತ್ತು, ಅದಕ್ಕೆ ಏನು ಶಾಸಕರಿದ್ದಾರೆ ಅಧ್ಯಕ್ಷರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಸೊ ಅದಕ್ಕೆ ಮತ್ತೆ ಇವತ್ತು ನಾವು ಉದ್ಘಾಟನೆ ಮಾಡಿದ್ವಿ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ. ಮತ್ತು ಎಲ್ಲ ಯರ್ನಾಳ್ ಗ್ರಾಮದ ರೆಸಿಡೆಂಟ್ಸ್ ಕೂಡ ಅವರು ಕೂಡ ಬಂದಿದ್ದಾರೆ. ಸೊ ಸಮ್ಮುಖದಲ್ಲಿ ಇವತ್ತು ಭಾಳ ಪ್ರೋಟೋಕಾಲ್ ಪ್ರಕಾರ ಅಫಿಷಿಯಲ್ ಆಗಿ ಇವತ್ತು ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲ, ಅಫಿಷಿಯಲ್ ಆಗಿ ಇವತ್ತು ಹೌದು. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.